टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಫ್ರೆಂಡ್ಸ್ ಏನಲ್ಲ ಸರ್, ಅವರು ಬಸವಣ್ಣದವರು ತಾಂಡ ಅವರು ಹಿಂಗೆ ಕೆಲ್ಸಕ್ಕೆ ಬಂದಾಗ ಈಗ ಅಕ್ಕಪಕ್ಕವ್ರಿಗೆ ನಾವು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರು ಹಿಂಗೆ ಬರ್ತಾರ, ಅಲ್ಲಿ ಕಾಂಟ್ಯಾಕ್ಟ್ ಆಗಿ ಹಿಂಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಒಂದು 3 ತಿಂಗಳು ಅಡಿಕೆ ಕೆಲಸ ಮಾಡಿರೋದು ಅವ್ರ ಜೊತೆಯಾಗಿ. 3 ತಿಂಗಳು ಜೊತೆಗೆ ಇಲ್ಲೇ ನಮ್ಮೂರಾಗೆ ಒಂದು ಮನೆ ಮಾಡಿದ್ರು, ಬಿಲ್ಲೆಳೆ ಒಂದು ಮನೆ ಮಾಡಿದ್ರು. ಅವು 2 ಮನೆಗೂ ಕೆಲಸ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಮ್ಮ ಮನೆಗೆ ಇಡೀ 3 ತಿಂಗಳ ತನಕ ನಮ್ಮ ತಮ್ಮವ್ರ ಮನೆಗೆ ಅಲ್ಲೇ ಊಟ, ಅಲ್ಲೇ ಸ್ನಾನ, ಅಲ್ಲೇ ನಿದ್ದೆ ಮಾಡೋದು ಎಲ್ಲ ಅಲ್ಲೇ ಇದು ಮಾಡ್ಕೊಂತ ಕೆಲಸ ಬಗ್ಸಿ ಎಲ್ಲ ಇದು ಮಾಡ್ಕೊಂತವ. ಊಟ ತಿಂಡಿ ಅಲ್ಲೇ ನಮ್ಮ ತಮ್ಮವ್ರ ಮನೆಗೆ ಮಾಡೋರು ಎಲ್ಲದು. ಹಂಗೆಲ್ಲ ಇದು ಮಾಡ್ಕೊಂಡು ಬಿಡತ್ಲಾಗೆ ಏನೋ ದೂರದಿಂದ ಬಂದು ಇದಾರಲ್ಲ ಅಂತೇಳಿ ನಮ್ಮ ತಮ್ಮ ಇಟ್ಕೊಂಡು ಅವ್ರನ್ನ ಅಲ್ಲಿಂದ ಇಲ್ಲಿ ಏನು ಓಡ್ತಾರೆ ಆಟದಾಗ ಅಂತೇಳಿ ಇಟ್ಕೊಂಡು ಇದು ಮಾಡಿದ್ದಕ್ಕೆ ಕೊನೆಗೆ ಈ ಥರ ಅವನ್ನ ಕೊಲೆನೇ ಮಾಡಿ ಅವನ್ನ ಚಾನಲ್ಗೆ ಹಾಕಿದ್ವಿ ಅಂತ ಇವಾಗ ಹೇಳ್ತಾರೆ ಸರ್. ಅವರು ಏನೋ ಜಾಡಿ ಮಿಸ್ಸಿಂಗ್ ಆಯಿತು ಅಂತ ಸರ್ ಅದು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಅಣ್ಣರು. ಮಿಸ್ಸಿಂಗ್ ಇವ್ರು ಕೊಡೋಕ್ಕಿಂತ ಮುಂಚೆನೇ ಅವ್ರ ಮಿಸ್ಸಸ್ ಬಂದು ಕೊಟ್ಟಿದ್ರು. ಫಸ್ಟ್ ಅವ್ರು ಕೊಟ್ಟಿದ್ದು ಅವ್ರ ಮಿಸ್ಸಸ್ಸು. ಅದು ಅವ್ರು ಅವತ್ತೇ ಕರ್ಕೊಂಡೋಗಿ ಹಿಂಗೆ ಕಾಣೆಯಾಗಿದ್ದಾನೆ ಅಂತ ಹೇಳಿ ಇದು ಮಾಡಿದ್ಮೇಲೆ ಆಮೇಲಿಂದ ಸ್ವಲ್ಪ ದಿನ ಕೇಸ್ ಇದಾಯ್ತು ಸರ್. ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತು ರೀಸೆಂಟಾಗಿ ಅಲ್ಲಿಗೆ ಕ್ಲೋಸ್ ಆಗಿತ್ತು. ಮತ್ತು ರೀಸೆಂಟಾಗಿ ಬಂದು ಈ ಥರ ನಾವೇ ಮರ್ಡರ್ ಮಾಡಿದ್ದೀವಿ ಅಂತ ಅವ್ರು ಒಪ್ಕೊಂಡ ಮೇಲೆ ಪೊಲೀಸ್ನವ್ರು ಬಂದು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೇಳಿದ ಮೇಲೆ ಸರ್ ಗೊತ್ತಾಗಿರೋದು ತಿರೋಗಿದ್ದಾನೆ ಅಂತ. ಮಿಸ್ಸಿಂಗ್ ಆಗಿದ್ದಾನೆ ಅಂತ ತಿಳ್ಕೊಂಡಿದ್ವಿ ಸರ್. ಎಲ್ಲ ಒಂದು ಕಡೆ ಇದ್ದಾನೆ ಅವನು ಅಂತ ತಿಳ್ಕೊಂಡಿದ್ವಿ. ಬಟ್ ಅವ್ರು ಬಂದು ಮೊನ್ನೆ ಮಾಜೂರು ಮಾಡಿದ ಮೇಲೆ ಗೊತ್ತಾಗಿತ್ತು. ಏನು ಸರ್ ನೀವು ಅವ್ರನ್ನೆಲ್ಲ ಕರ್ಕೊಂಬಂದೆಲ್ಲ ವಿಷಯ ಗೊತ್ತಾದ್ಮೇಲೆ ಎಲ್ಲಿ ಎಲ್ಲೋ ಕರ್ಕೊಂಡು ಹೋಗಿದ್ರತ್ತಲ್ಲ? ಎಲ್ಲೋ ಚಾನಲ್ ಏನೋ ದುಡ್ಡಿದ್ವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅವರು. ಬಟ್ ಗೊತ್ತಿಲ್ಲ, ಬಾಡಿ ಸಿಕ್ಕಿಲ್ಲ. ಏಕೆಂದರೆ ಸರ್ ಅಲ್ಲ ಒಂದು ಇಯರ್ ಮೇಲೆ ಆಯಿತು, ಒಂದೂವರೆ ವರ್ಷ ಆಯಿತು. ಹಾಗಾಗಿ ಗೊತ್ತಿಲ್ಲ. ಈಗ ಅವ್ರು ಬಂದಿದೆ ಏನು ಅನಿಸ್ತಾರೆ ನಿಮಗೆ? ಶಾಕ್ ಆಯ್ತು ಅಂತ? ಶಾಕ್ ಆದಾಗಲೇ ಸರ್. ಈಗ ಮಿಸ್ಸಿಂಗ್ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ, ಈ ಡೆತ್ ಆಗಿದ್ದಾನೆ ಅಂತ ಅಂದರೆ ಶಾಕ್ ಆಗಲೇಬೇಕಲ್ಲ. ಹಾಗಾಗಿ ನಮಗೂ ಅದ್ರಾಗೂ ಈ ಥರ ಮಾಡಿದ್ದಾರೆ ಅಂತ ಒಂಥರ ಬೇಜಾರು.